ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕುಶಾಲನಗರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಮಕ್ಕಳ ಕಲರವ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೆವು. ಅದು ಕೊಡಗಿನ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಹಮ್ಮಿಕೊಳ್ತಾ ಇದ್ದೆವು. ಈ ವರ್ಷ ನಮ್ಮ ಕೆಲವು ಫೀಡಿಂಗ್ ಸ್ಕೂಲ್ಗಳು ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿ ಕೆಲವು ಫೀಡಿಂಗ್ ಸ್ಕೂಲ್ಗಳು ಇದ್ದವು. ಅದರಲ್ಲಿ ಈ ಸ್ಕೂಲೂ ಒಂದು ಬರ್ತಾ ಇರ್ತಾರಲ್ಲ, ಹೀಗಾಗಿ ಇನ್ನೂ ಮಕ್ಕಳ ಕಲರವ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀನಿ. ಮಕ್ಕಳ ಕಲರವ ಕಾರ್ಯಕ್ರಮದಲ್ಲಿ ಏನೇನು ಇರುತ್ತೆ ಅಂತ ನಾನು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಸೈನ್ಸ್ ಒಂದು ಎಕ್ಸಿಬಿಷನ್ ಇರುತ್ತೆ, ತುಂಬ ಚೆನ್ನಾಗಿ ಮಕ್ಕಳು ಮಾಡಿರುವಂಥ ಮಾಡೆಲ್ಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಮಕ್ಕಳು ಹೇಳ್ತಾರೆ. ಅದೊಂದು ನಿಮಗೆ ಸೈನ್ಸ್ ಟೀಚರ್ಸ್ ಆದವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಲ್ಯಾಂಗ್ವೇಜ್ ಎಕ್ಸಿಬಿಷನ್ ಇರುತ್ತೆ. ಮತ್ತು ಒಂದು ಭಾಳ ಸುಂದರವಾದ ಸ್ಪೋರ್ಟ್ಸ್ ಲ್ಯಾಬ್ ಇದೆ. ಆ ಸ್ಪೋರ್ಟ್ಸ್ ಲ್ಯಾಬು ಹೇಗಿದೆ ಅಂತ ತಮ್ಮ ಮಕ್ಕಳಿಗೆ ನೋಡಲಿಕ್ಕೆ ಯುಟಿಲೈಸ್ ಆಗುತ್ತೆ. ಮತ್ತು ಜೊತೆಗೆ 9ರಿಂದ ಅಪ್ ಟು 2nd PU ವರೆಗೂ ಒಂದು ಹಿಂದಿ ಬದಲಾಗಿ ಅಥವಾ PUCಗೆ ಕನ್ನಡ ಬದಲಾಗಿ ಒಂದು ಹೊಸ ಕೋರ್ಸ್ ಇದೆ. NSFQರಿಂದ ಒಂದು ಹೊಸ ಕೋರ್ಸ್ ಇದೆ, ಬ್ಯೂಟಿಷಿಯನ್ ಮತ್ತು IT ಕೋರ್ಸು ಅಂತ. ಬ್ಯೂಟಿಷಿಯನ್ ಕೋರ್ಸು ಅಂತಂದರೆ ಈಗ 2nd PU ಮಾಡಿ ಮಗು ಶಾಲೆ ಬಿಟ್ಟರೆ ಅವ್ನ ಜೀವನ ಅವ್ನು ಕಟ್ಕೊಳ್ಳಿಕ್ಕೆ ಬ್ಯೂಟಿ ಪಾರ್ಲರ್ ಅನ್ನೋಂಥ ಒಂದು ಕೋರ್ಸ್ ಇದೆ. ಅದು ಬಾಯ್ಸ್ ಇರಲಿ ಅಥವಾ ಗರ್ಲ್ಸ್ ಇರಲಿ ಹುಡುಗರಿಗೆ. IT ಕೋರ್ಸ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸ್ ಇದೆ. ಈ ಥರದೊಂದು ಕೋರ್ಸ್ ಇದೆ. ಅದನ್ನು ಸಹಿತ ಅವರು ಎಕ್ಸಿಬಿಷನ್ ನಾಳೆ ಅದನ್ನ ಮಾಹಿತಿಯನ್ನು ಕೊಡ್ತಾರೆ. ಇದಲ್ಲದೆ NCC ಇದೆ. ಸುತ್ತಮುತ್ತ ಎಲ್ಲಿಯೂ NCC ಕೋರ್ಸ್ ಇಲ್ಲ. ಇಡೀ ಕೊಡಗು ಜಿಲ್ಲೆ ಸೋಮವಾರಪೇಟೆ ಕುಶಾಲನಗರ ಎರಡೂ ತಾಲೂಕಲ್ಲಿ ಇಲ್ಲ. ಗೌರ್ಮೆಂಟ್ ಶಾಲೆಯಲ್ಲಿ ನಮ್ಮಲ್ಲಿ ಮಾತ್ರ ಇದೆ. SPC ಅಂತಿದೆ, ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಅಂತೇಳಿ. ಆಮೇಲೆ NSS ಇದೆ. ಇವೆಲ್ಲವೂ ಬೇರೆ ಕಡೆ ಎಲ್ಲೂ ಕೋರ್ಸ್ಗಳಿಲ್ಲ. ಇದನ್ನು ಯುಟಿಲೈಸ್ ಮಾಡಿಕೊಂಡಂಥ ಮಕ್ಕಳು ಒಳ್ಳೆ ಬ್ರೈಟ್ ಫ್ಯೂಚರನ್ನು ತಗೊಂಡಂಥವ್ರು ತುಂಬ ಮಕ್ಕಳಿದ್ದಾರೆ. ಕಳೆದ ವರ್ಷ ಒಂದಿಷ್ಟು ಮಕ್ಕಳು 3-4 ಮಕ್ಕಳು ಅಗ್ನಿಪಥದಲ್ಲಿ ಸೆಲೆಕ್ಷನ್ ಆಗಿದೆ. ಅಗ್ನಿಪಥಕ್ಕೂ ಸಮೇತ ನಾವು ಮಕ್ಕಳಿಗೆ ನಮ್ಮಲ್ಲಿ ಆರ್ಮಿ ಅಧ್ಯಕ್ಷರು ನಮ್ಮಲ್ಲಿ ಫ್ರೀ ಕೋಚಿಂಗ್ ಕೊಡ್ತಾರೆ. ಮಕ್ಕಳಿಗೆಲ್ಲ ಫ್ರೀ ಕೋಚಿಂಗ್ ಕೊಡ್ತೀವಿ. ಆದ್ದರಿಂದ ಮಕ್ಕಳಿಗೆ ಕಾಂಪಿಟೇಟಿವ್ ಫೀಲ್ಡನ್ನು ನಾವು ಬೆಳೆಸಿ ಅವ್ರಿಗೆ ಫ್ಯೂಚರ್ಸನ್ನು ಇದು ಮಾಡ್ತೀವಿ. ಮತ್ತು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ ಮಕ್ಕಳು ಅಂತಂದರೆ ತುಂಬ ಪ್ರತಿ ವರ್ಷ ಸ್ಟೇಟು ನ್ಯಾಷನಲ್ಲು ಸ್ಪೋರ್ಟ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಈ ಥರದ ಮಕ್ಕಳಿಗೆ ತುಂಬ ಅವಕಾಶ ಇದೆ. ಮತ್ತು ಇಂಗ್ಲೀಷ್ ಮೀಡಿಯಮು ಇದೆ, ಕನ್ನಡ ಮೀಡಿಯಮು ಇದೆ. ನಮ್ಮಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಅಂತ ನಾವು ಪ್ರಚಾರಕ್ಕೆ ಬಂದಿಲ್ಲ, ಯಾಕಂದರೆ ನಮ್ಮ ಆಲ್ರೆಡಿ 300 ಮೇಲೆ ಸ್ಟ್ರೆಂತ್ ಇದೆ ನಮಗೆ. ಬಟ್ ಏನಪ್ಪ ಅಂದರೆ ಪ್ರತಿಭಾನ್ವಿತ ಮಕ್ಕಳು ಎಲ್ಲೋ ಒಂದು ಕಡೆ ಬದುಕು ಕಟ್ಕೊಳ್ಳಿಕ್ಕೆ ಯೂಸ್ಫುಲ್ ಆಗಲಿ ಅನ್ನೋ ದೃಷ್ಟಿಯಿಂದ ಓನ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ನಾವು ಕರೆ ಕೊಡ್ತಾ ಇದ್ದೀವಿ. ನಾವು ನಾಳೆ ಇದ್ರ ಜೊತೆಗೆ ಮಕ್ಕಳಿಗೆ ನಾಳೆ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ಕಬಡ್ಡಿ ಮ್ಯಾಚನ್ನು ಸಮೇತ ಇಟ್ಕೊಂಡು ಬಾಯ್ಸು ಕಬಡ್ಡಿ, ಗರ್ಲ್ಸ್ ಕಬಡ್ಡಿ ಮತ್ತು ಒಂದು 5 ಇವೆಂಟನ್ನು ಇಂಡಿವಿಜುವಲ್ ಇವೆಂಟು ರಿಕ್ರಿಯೇಷನ್ ಥರ ಇಂಡಿವಿಜುವಲ್ ಇವೆಂಟನ್ನು ಇಟ್ಕೊಂಡಿದ್ರು. ಆ 5 ಇವೆಂಟು ಇಂಡಿವಿಜುವಲ್ ಇವೆಂಟು ಇರುತ್ತೆ. ಆದ್ದರಿಂದ ತಾವು ಬನ್ನಿ. ನಾಳೆ ಬಂದಂತಹ ಮಕ್ಕಳಿಗೆ ಊಟದ ವ್ಯವಸ್ಥೆ ಇರುತ್ತೆ, ಟೀಚರ್ಸ್ಗೂ ಊಟದ ವ್ಯವಸ್ಥೆ ಇರುತ್ತೆ. ನಾಳೆ ಕೊಡಗಿನ DDP ಅವರು ನಮ್ಮ ಜೊತೆಗೇ ಇರ್ತಾರೆ, ಇವರು ನಮ್ಮ ಜೊತೆಗೆ ಇರ್ತಾರೆ. ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿ ನಾವು ಓದಿ ಮುಂದೆ ಬಂದಿದ್ದು ಸರ್ಕಾರಿ ಶಾಲೆಯಲ್ಲಿ, ನಮ್ಮ ಮಕ್ಕಳು ಒಂದು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಬ್ರೈಟ್ ಫ್ಯೂಚರನ್ನು ಪಡ್ಕೊಳ್ಳಿ ಅನ್ನೋದು ನಮ್ಮ ಸದಾಶಯವಾಗಿದೆ. ಆದ್ದರಿಂದ ತಮ್ಮನ್ನು ಆಹ್ವಾನಿಸ್ಲಿಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ.